ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸುತ್ತಾ ಇಂದಿನ ವಿಷಯ ಏನಪ್ಪಾ ಅಂದ್ರೆ ಇದು 4 ಅಂಕದ ಪ್ರಶ್ನೆ ಆಗಿರುತ್ತದೆ. ಬಹಳ ಮುಖ್ಯವಾದಂತಹ ಪ್ರಶ್ನೆ. ಬೇಡಿಕೆ ಮತ್ತು ಪೂರೈಕೆ ಏಕಕಾಲದಲ್ಲಿ ಪಲ್ಲಟಗಳಿಂದ ಸಮತೋಲನದ ಪ್ರಮಾಣವನ್ನು ತೋರಿಸುವ ಒಂದು ಕೋಷ್ಟಕವನ್ನು ರಚಿಸಿ ಅಂತೇಳಿ ಕ್ವಶನ್ ಕೊಟ್ಟಿರ್ತಾರೆ. 4 ಮಾರ್ಕ್ಸ್ ಇದ್ದು ಕೋಷ್ಟಕ ಅಂತಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ಬೇಡಿಕೆಯ ಪಲ್ಲಟ, ಆಮೇಲೆ ಪೂರೈಕೆಯ ಪಲ್ಲಟ, ಸಮತೋಲನ ಪ್ರಮಾಣ ಮತ್ತು ಸಮತೋಲನ ಬೆಲೆ ಅಂತೇಳಿ 4 ಕಾಲಂಗಳನ್ನು ಹಾಕಬೇಕು. ಆವಾಗ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡೂ ಕೂಡ ಎಡಭಾಗಕ್ಕೆ ಪಲ್ಲಟಗೊಂಡಾಗ ಸಮತೋಲನ ಪ್ರಮಾಣ ಯಾವ ರೀತಿ ಇರುತ್ತದೆ ಮತ್ತು ಸಮತೋಲನ ಬೆಲೆ ಹೆಂಗಿರ್ತದ, ಮತ್ತೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡೂ ಕೂಡ ಬಲಭಾಗಕ್ಕೆ ಪಲ್ಲಟಗೊಂಡಾಗ ಸಮತೋಲನ ಪ್ರಮಾಣ ಮತ್ತು ಸಮತೋಲನ ಬೆಲೆ ಯಾವ ರೀತಿ ಬದಲಾಗ್ತದ, ಆಮೇಲೆ ಬೇಡಿಕೆ ರೇಖೆ ಎಡಭಾಗಕ್ಕೆ, ಪೂರೈಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಂಡಾಗ ಕೂಡ ಯಾವ ರೀತಿ ಬದಲಾವಣೆ ಆಗ್ತದ, ಆಮೇಲೆ ಬೇಡಿಕೆ ರೇಖೆ ಬಲಭಾಗಕ್ಕೆ, ಪೂರೈಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಂಡಾಗ ಸಮತೋಲನ ಪ್ರಮಾಣ ಮತ್ತು ಸಮತೋಲನ ಬೆಲೆ ಯಾವ ರೀತಿ ಬದಲಾವಣೆ ಆಗ್ತದ ಅಂತೇಳಿ ಕೇಳಿರ್ತಾರ. ಮೊದಲನೇದಾಗಿ ಏನಪ್ಪಾ ಅಂದ್ರ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡೂ ಕೂಡ ಎಡಭಾಗಕ್ಕೆ ಪಲ್ಲಟಗೊಂಡಾಗ ಸಮತೋಲನ ಪ್ರಮಾಣವು ಏನಾಗುತ್ತದೆ ಅಂದ್ರೆ ಕಡಿಮೆಯಾಗುತ್ತದೆ. ಆಮೇಲೆ ಸಮತೋಲನ ಬೆಲೆ ಹೆಚ್ಚಾಗಬಹುದು, ಕಡಿಮೆಯಾಗಬಹುದು ಅಥವಾ ಬದಲಾಗದೇ ಇರಬಹುದು. ಇದು ಯಾವಾಗ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡೂ ಕೂಡ ಎಡಭಾಗಕ್ಕೆ ಪಲ್ಲಟಗೊಂಡಾಗ. ನೆಕ್ಸ್ಟ್ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡೂ ಕೂಡ ಬಲಭಾಗಕ್ಕೆ ಪಲ್ಲಟಗೊಂಡಾಗ ಸಮತೋಲನ ಪ್ರಮಾಣ ಏನಾಗುತ್ತದೆ ಅಂದ್ರೆ ಇಲ್ಲಿ ಹೆಚ್ಚಾಗುತ್ತದೆ. ನಂತರ ಸೇಮ್ ಸಮತೋಲನ ಬೆಲೆಯಲ್ಲಿ ಹೆಚ್ಚಾಗಬಹುದು, ಕಡಿಮೆಯಾಗಬಹುದು ಅಥವಾ ಬದಲಾವಣೆ ಆಗದೇ ಇರಬಹುದು. ನಂತರ ಬೇಡಿಕೆ ರೇಖೆ ಎಡಭಾಗಕ್ಕೆ, ಪೂರೈಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಂಡಾಗ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಸಮತೋಲನ ಪ್ರಮಾಣವು ಹೆಚ್ಚಾಗಬಹುದು, ಕಡಿಮೆಯಾಗಬಹುದು ಅಥವಾ ಬದಲಾಗದೇ ಇರಬಹುದು. ಆದ್ರೆ ಸಮತೋಲನ ಬೆಲೆ ಏನಾಗುತ್ತದೆ ಇಲ್ಲಿ ಕಡಿಮೆಯಾಗುತ್ತದೆ. ಲಾಸ್ಟ್ ಏನಪ್ಪಾ ಅಂತಂದ್ರ ಬೇಡಿಕೆ ರೇಖೆ ಬಲಭಾಗಕ್ಕೆ, ಪೂರೈಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಂಡಾಗ ಸೇಮ್ ಅದೇ ತರ ಸಮತೋಲನ ಪ್ರಮಾಣವು ಹೆಚ್ಚಾಗಬಹುದು, ಕಡಿಮೆಯಾಗಬಹುದು ಅಥವಾ ಬದಲಾವಣೆ ಆಗದೇ ಇರಬಹುದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸಮತೋಲನ ಬೆಲೆ ಏನಾಗ್ತದಪ್ಪ ಅಂತಂದ್ರೆ ಹೆಚ್ಚಾಗುತ್ತದೆ. ಇಲ್ಲಿ ನೀವು ಈ ಕೋಷ್ಟಕದಲ್ಲಿ ನೆನ್ಪಿಡ್ಬೇಕಾದಂತಹ ಈಸಿ ಟ್ರಿಕ್ಸ್ ಏನಪ್ಪಾ ಅಂತಂದ್ರ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಮೊದಲೆರಡು ಏನಾಗುತ್ತವೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತವೆ. ನಂತರ ಎರಡು ರೇಖೆಗಳು ಏನಾಗುತ್ತವೆ ಅಂದ್ರೆ ಬಲಭಾಗಕ್ಕೆ, ನಂತರ ಒಂದು ಎಡಭಾಗಕ್ಕೆ ಒಂದು ಬಲಭಾಗಕ್ಕೆ. ಅದು ಲಾಸ್ಟ್ ಏನಪ್ಪಾ ಅಂದ್ರೆ ಅದರ ಅಪೋಸಿಟ್, ಅದು ಬಲಭಾಗಕ್ಕೆ ಇದು ಎಡಭಾಗಕ್ಕೆ ಈ ತರ ಪಲ್ಲಟಗೊಳ್ಳುತ್ತವೆ. ಮೊದಲು ಸಮತೋಲನ ಪ್ರಮಾಣ ಕಡಿಮೆ ಆಗುತ್ತದೆ, ಆಮೇಲೆ ಹೆಚ್ಚಾಗುತ್ತದೆ. ಇಲ್ಲಿ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು ಅಥವಾ ಬದಲಾಗದೇ ಇರಬಹುದು. ಸೇಮ್ ನಂತರ ಏನ್ ಮಾಡ್ಬೇಕಂದ್ರ ಈ ಎರಡೂ ಕಾಲಂನಲ್ಲಿ ಇರ್ತಕ್ಕಂತ ಒಂದು ಸಮತೋಲನ ಬೆಲೆಯಲ್ಲಿ ಏನ್ ಬದಲಾವಣೆ ಆಗೈತಲ್ಲ ಆ ಎರಡೂ ಕಾಲಂಗಳಲ್ಲಿ ಇರ್ತಕ್ಕಂತ ಒಂದು ಮ್ಯಾಟರ್ ನ ಇಲ್ಲಿ ಬರೀಬೇಕು. ಆಮೇಲೆ ಅಲ್ಲಿ ಕಡಿಮೆ ಆಗುತ್ತದೆ ಮತ್ತೆ ಹೆಚ್ಚಾಗುತ್ತದೆ ಎಂಬುದನ್ನು ಇಲ್ಲಿ ಬರೆದ್ಬಿಟ್ರೆ ಮುಗೀತು. ಅಷ್ಟು ಒಂದು 5 ನಿಮಿಷ ಓದಿದ್ರೆ ಸಾಕು, ನಾವು 4ಕ್ಕೆ 4 ಅಂಕಗಳನ್ನು ಈ ಒಂದು ವಿಷಯದಲ್ಲಿ, ಈ ಒಂದು ಪ್ರಶ್ನೆಯಲ್ಲಿ ನಾವು ಪಡೆಯಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು.